ಸಂಹಾರ ಮಾಡಿ ಶಿಷ್ಟರು ರಕ್ಷಣೆ ಮಾಡಲು ಮತ್ತೊಮ್ಮೆ ಈ ಭೂಮಿಗೆ ಅವತರಿಸಿ ಮಾತಾಡಿದರು. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಈ ತಾಯಿಯ ಶ್ರೀ ಚರಣ ಕಮಲ ತೊಳೆದು ಪೂಜಿಸಿ ಪುನೀತರಾದ ಸ್ವಾಮಿ. ಭವ್ಯವಾದ ಈ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ಶ್ರೀದೇವಿ ಪೂಜೆ ಮಾಡಿ ಸುಮಂಗಲಿಯಾದ ನಾನು ಧನ್ಯಳಾದೆ. ನೋಡಿ, ಮೊದಲು ನೀವು ನಮಸ್ಕಾರ ಮಾಡಿ. ಅಮ್ಮ ವನದ ಐಶ್ವರ್ಯಲ್ಲಿ ಕಂಗೊಳಿಸುವ ಭವತಾರಿಣಿ ವನಶಂಕರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮರ್ಮವನ್ನು ನೀನು ಅರಿವಿದಿರುವೆಯ ತಾಯಿ. ತಾಯಿ, ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಮನೆ ಆಳುಗಳೇ ನನ್ನ ಮನೆ ಯಜಮಾನರೆಂದು ನಂಬಿ ಆಳ ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದು ರಾಣಿಯಾಗಬೇಕಾಗಿದ್ದ ಇವಳನ್ನು ತನ್ನ ಮಗಳಾದ ನನಗೆ ಸತಿಯಾಗಿಸಿ ಹೋದ ಆ ಶಾಂತಗೌಡನ ಋಣ ಮುಂದಿನ ಜನ್ಮದಲ್ಲಿ ಆದರೂ ತೀರಿಸುವಂತ ಸೌಭಾಗ್ಯ ನನಗೆ ಒದಗಿಸಿಕೊಡಮ್ಮ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ಸಕಲ ವೈಭವದ ಶ್ರೀಮಂತರ ಮಗಳಾದ ನಾನು ನಿಮ್ಮ ಮಡದಿಯಾಗಿ ಬಂದಿದ್ರು ಕೂಡ ನನ್ನಲ್ಲಿ ಪತಿ ಭಕ್ತಿ ಹೆಚ್ಚಿದೆ ಸ್ವಾಮಿ. ಗಂಡನೇ ದೇವರು ಅಂತ ನಂಬಿ ನಡೆದವಳು ನಾನು. ಆದರೂ ನಮ್ಮ ತಂದೆಯ ಋಣವನ್ನ ತೀರಿಸಬೇಕು ಅಂತ ಹೇಳಿದ ಈ ನಿಮ್ಮ ಮನದಾದ ಮಾತಿಗೆ ನಾನು ಋಣಿಯಾದ್ದೇನೆ. ನಿಮ್ಮ ಕೈಯಿಂದ ನನ್ನ ಜನ್ಮ ಸಾರ್ಥಕವೇ ಸಾರ್ಥಕ. ಶಾಂತ, ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಅನ್ನುವುದು ಏನಿದೆ ಎಂಬ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ಅನ್ನುವುದು ನನ್ನದು ಏನಿದೆ. ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಅದೆಲ್ಲ ಏಕೆ ಆಸ್ತಿ ತಾಪವರಿಸಿಕೊಳ್ಳಬೇಕು? ಕೊಟ್ಟವನಿಗೆ ಮರಳಿ ಕೊಡುವ ಭಾವನೆ ನಮ್ಮಲ್ಲಿಟ್ಟುಕೊಂಡು ಸದಾ ಶಿವನಾಮ ಸ್ಮರಣೆಗೈಯುತ್ತಾ ಮುಕ್ತ ಮನಸ್ಸಿನಿಂದ ಒಮ್ಮೆ ಕಣ್ತೆರೆದು ನೋಡಬೇಕು. ಅಷ್ಟೇ ಈ ಜೀವನದ ರಹಸ್ಯವು. ನೋಡಿ, ಶಿವನಿಗಾಗಿ ಈ ರೀತಿ ಶಾಂತಿ ನೀಡಲು ಅವತರಿಸಿ ಓಡಾಡಿ ಬಂದಿರಲ್ಲ. ಆ ನಿಮ್ಮ ಶಿವ ನಿಮಗಾಗಿ ಶಾಂತಿ ನೀಡಲು ಕಾಂತಶಿ ಬರುವನೇ ಆ ಕರುಣಾ ಸಾಗರ. ಓಡಿ ಬರುವೆನೆಂದು ಕೇಳಿವೆಯಲ್ಲ ಶಾಂತ, ಅದು ಎಲ್ಲವೂ ಶಿವನ ವಿಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೈ ಮಾಡಿ ಕೂಗಿ ಕರೆದರೆ ಅದು ಯಾವುದೇ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಕರುಣಾಸಾಗರ ಶಾಂಭೋರಿಯ ಗಂಡ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಕುಡಿದು ವಿಷಕಂಠನಾದ. ವಿಷಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಅಪಾರವಿದೆ. ಆದರೆ ಏನು ಮಾಡುವುದು ಸ್ವಾಮಿ? ಆದರೆ ಎನ್ನುವ ಮಾತಿನಿಂದ ಉಸಿರನ್ನೇಕೆ ಹಾಕಿದರೆ ನೀವು? ಉಸಿರು ಹಾಕಲೇಬೇಕಾಗಿದೆ ಶಾಂತ, ಉಸಿರು ಹಾಕಲೇಬೇಕಾಗಿದೆ. ಯಾಕೆಂದರೆ ನಾನೀಗ ನ್ಯಾಯ ಇಲ್ಲದ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಾಗಿದ್ದೇನೆ. ನಿಜ ಹೇಳ್ಬೇಕಂದ್ರೆ ನನಗೆಲ್ಲ ತಿಳಿದಿದೆ. ಈ ನಿಮ್ಮ ಮಾತಿನ ಮರ್ಮ ಬ್ರಹ್ಮನ ಬರಹವನ್ನು